ಬಿಗ್ ಬಾಸ್ ಮನೆಯಲ್ಲಿ ವಾರ ಪೂರ್ತಿ ನ್ಯೂಸ್ ಚಾನೆಲ್ಗಳ ಹಾವಳಿಗಳೇ ಆಗಿತ್ತು. ಎರಡು ಗುಂಪುಗಳನ್ನಾಗಿ ವಿಂಗಡಿಸಿ ಬಿಗ್ ಬಾಸ್ ಟಾಸ್ಕ್ಗಳನ್ನು ಕೊಡ್ತಾ ಇದ್ರು. ಸೊ ಎರಡು ಗುಂಪಿನವರು ಕೂಡ ಚಾಲೆಂಜನ್ನು ಸ್ವೀಕರಿಸಿ ಚೆನ್ನಾಗಿ ಆಟ ಆಡಿದ್ರು ಕೂಡ ಈಗ ಫೈನಲಿ ಗೆದ್ದಿರುವಂತಹ ಟೀಮ್ ಅಂತ ಹೇಳಿದ್ರೆ ರಜತ್ ಅವರ ಟೀಮು ಗೆದ್ದಿದೆ. ಸೊ ಗೆದ್ದಂತಹ ಟೀಮಿಗೆ ಒಂದು ಚಾನ್ಸ್ ಇತ್ತು, ಅದೇನಂತ ಹೇಳಿದ್ರೆ ಕ್ಯಾಪ್ಟನ್ಶಿಪ್ ಆಟವನ್ನು ಆಡುವಂಥದ್ದು. ಸೊ ಕ್ಯಾಪ್ಟನ್ಶಿಪ್ ಆಟ ಆಡಲಿಕ್ಕೆ ಬಿಗ್ ಬಾಸ್ ಅವರು ಟಾಸ್ಕ್ಗಳನ್ನು ಕೊಡ್ತಾರೆ. ನಿಮಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈಗ ಕೂಡ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಸೊ ಟಾಸ್ಕನ್ನು ಆಡಲಿಕ್ಕೆ ವೈಯಕ್ತಿಕವಾಗಿ ಆಡುವಂತಿಲ್ಲ ಇಲ್ಲಿ. ಸೊ ಎಲ್ಲರನ್ನೂ ಕೂಡ ಯಾರ್ಯಾರು ಆಯ್ಕೆಯಾಗಿದ್ದಾರೆ ಇನ್ನು ಉಳಿದ ಅಭ್ಯರ್ಥಿಗಳನ್ನು ಅವರು ಮನವೊಲಿಸಬೇಕು ನನ್ನ ಪರವಾಗಿ ಆಡಲಿಕ್ಕೆ ಅಥವಾ ಅವರ ಜೊತೆಯಾಗಿ ಆಡಲಿಕ್ಕೆ. ಸೊ ಹೀಗೆ ರಜತ್ ಅವರು ತ್ರಿವಿಕ್ರಮ್ ಅವ್ರನ್ನ ಹೊಲಿಸ್ಕೊಂಡಿದ್ದಾರೆ, ಹಾಗೆ ಚೈತ್ರ ಅವರು ಬೇರೆ ಯಾರನ್ನೋ ಹೊಲಿಸ್ಕೊಂಡಿದ್ದಾರೆ. ಬಟ್ ಈ ಆಟ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ಈ ಚಿತ್ರವನ್ನು ನೋಡಿದ್ರೆ ನಿಮಗೊಂದು ಐಡಿಯಾ ಕೂಡ ಬರುತ್ತೆ. ಸೊ ಬಾಲ್ಗಳಿರುತ್ತೆ, ಆ ವ್ಯಕ್ತಿಯ ಕಾಲ್ಗಳನ್ನ ಇಟ್ಕೋಬೇಕು, ಆ ವ್ಯಕ್ತಿ ಒಂದು ಡಬ್ಬವನ್ನು ಇಟ್ಕೋಬೇಕು, ಬಾಲ್ಗಳನ್ನ ಆ ಡಬ್ಬದಲ್ಲಿ ಹಾಕೊಂಡು ಆ ಇನ್ನೊಬ್ಬ ಕಾಲು ಇಟ್ಕೊಂಡಿರೋ ವ್ಯಕ್ತಿ ಅವ್ರನ್ನ ಎಳ್ಕೊಂಡೋಗಿ ಒಂದು ಕಡೆ ಬಾಲನ್ನು ಸಂಗ್ರಹ ಮಾಡಬೇಕು. ಅತಿ ಹೆಚ್ಚಾಗಿ ಯಾರು ಬಾಲ್ಗಳನ್ನು ಸಂಗ್ರಹ ಮಾಡ್ತಾವ್ರೆ ಅವರು ಆ ಒಂದು ರೇಸಿಂದ ಒಬ್ಬ ವ್ಯಕ್ತಿನ ಹೊರಗಡೆ ಕಳಿಸ್ಬೋದು. ಹೀಗೆ ತ್ರಿವಿಕ್ರಮ್ ಹಾಗೂ ರಜತ್ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರ್ತಾರೆ. ಫಿಸಿಕಲ್ ಆಟ ಅಂತ ಬಂದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರ್ತಾರೆ. ಸೊ ತ್ರಿವಿಕ್ರಮ್ ಹಾಗೂ ರಜತ್ ಸೇರಿಕೊಂಡು ಸಿಕ್ಕಾಪಟ್ಟೆ ಬಾಲ್ಗಳನ್ನು ಒಂದು ಕಡೆ ಜೋಡಿಸ್ಬಿಟ್ಟು ಆ ಟಾಸ್ಕ್ನಲ್ಲಿ ಗೆಲ್ತಾರೆ. ಸೊ ಗೆದ್ದ ಕೂಡಲೇ ರಜತ್ ಅವರು ಆಟದಿಂದ ಒಬ್ಬರನ್ನ ಹೊರಗೆ ತೆಗಿಬೇಕು ಅಂದಾಗ ಚೈತ್ರ ಅವ್ರನ್ನ ಹೊರಗೆ ತೆಗಿತಾರೆ. ಸೊ ಆಗ ಚೈತ್ರ ಅವರು ಬೆಳಗ್ಗೆ ತಾನೇ ತ್ರಿವಿಕ್ರಮ್ ಜೊತೆ ಜಗಳ ಆಡ್ಕೊಂಡು ಎತ್ತ ಚೈತ್ರ ಅವರು, ಸೊ ನನಗೆ ಗೊತ್ತಿದೆ ಇದು ನಿಮ್ಮ ಡಿಸಿಷನ್ ಅಲ್ಲ, ಯಾರೋ ನಿಮ್ಮ ಕಿವಿಗೆ ಊದಿದ್ದಾರೆ, ಅದನ್ನ ನೀವು ಇಲ್ಲಿ ನನಗೆ ಹೇಳ್ತಿದ್ರೆ ಅದರಿಂದ ನನಗೆ ಆಚೆ ತೆಗ್ದಿದ್ದೀರಾ ಅಂತ. ಸೊ ಇದರಿಂದ ರಜತ್ ಅವರಿಗೆ ಸಿಟ್ಟು ಬರುತ್ತೆ. ನಾನು ಇನ್ನೊಬ್ಬನ ಮಾತು ಕೇಳ್ಕೊಂಡು ಇಲ್ಲಿ ಆಡಕ್ಕೆ ಬಂದಿಲ್ಲ, ನನ್ನ ವೈಯಕ್ತಿಕ ವಿಚಾರನ ನಾನು ಹೇಳ್ಕೊತೀನಿ, ನಾನು ನಿನ್ನನ್ನೇ ತೆಗಿತಾ ಇರೋದು, ನೀನು ಕ್ಯಾಪ್ಟನ್ಶಿಪ್ ಆಡೋವಾಗಿಲ್ಲ ಅಂತ. ನನಗೆ ಗೊತ್ತಿದೆ ಹೋಗ್ರಿ ಅಂತ ಹೇಳಿ ಚೈತ್ರ ಅವರು ಹೇಳಿದ್ದಾರೆ. ಸೊ ಇದರಿಂದಾಗಿ ನಿನಗೆ ಹುಚ್ಚು ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಅಂತ ಹೇಳಿ ಹುಚ್ಚಿ ಅಂತ ಹೇಳಿ ಚೈತ್ರ ಅವ್ರನ್ನ ಕರೆದಿದ್ದಾರೆ. ಸೊ ಇದಕ್ಕೆ ರಜತ್ ಅವರು ಹುಚ್ಚಿ ನೀನು ದಿನ ದಿನ ನಿನಗೆ ಹುಚ್ಚು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಜೋರಾಗಿ ಹೇಳಿದಾಗ ತ್ರಿವಿಕ್ರಮ್ ಅವರು ಕೂಡ ಹೌದು ಅವಳಿಗೆ ಹುಚ್ಚು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಅಲ್ಲೂ ಕೂಡ ಒಂದು ವಾಯ್ಸನ್ನು ಸೇರಿಸಿದ್ದಾರೆ. ಸೊ ಚೈತ್ರ ಅವರು ಹುಚ್ಚಿ ಅಂತ ಕರೆದಿರೋದ್ರಿಂದ ಮನೆಯಲ್ಲಿ ಚೈತ್ರ ಅವರು ರಜತ್ ಅವರು ತ್ರಿವಿಕ್ರಮ್ ಅವರು ದೊಡ್ಡ ಜಗಳವನ್ನೇ ಮಾಡ್ಕೊಂಡಿದ್ದಾರೆ. ಸೊ ಮನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಟ್ಟ ಕೆಟ್ಟ ಪದಗಳು ಹಾಗೂ ವೈಯಕ್ತಿಕವಾಗಿ ಒಬ್ಬರನ್ನು ನಿಂದಿಸುವಂತಹ ಕೆಲಸಗಳು ಅತಿಯಾಗಿ ಆಗ್ತಿದೆ. ಈ ವಾರ ಸುದೀಪ್ ಅವರು ಸಿಕ್ಕಾಪಟ್ಟೆ ಜನ ಕ್ಲಾಸ್ ತಗೊಳ್ಳುವಂಥದ್ದು ಬಾಕಿ ಇದೆ. ನಿಮ್ಮ ಪ್ರಕಾರ ಯಾರಿಗೆ ಈ ವಾರ ಸುದೀಪ್ ಅವರ ಕಜ್ಜಾಯ ಕಾದಿದೆ ಅಂತ ಹೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ.